ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅಭಿನಯದ ಭರಾಟೆ ಚಿತ್ರದ ಚಿತ್ರೀಕರಣ ಭರದಿಂದ ನಡೆಯುತ್ತಿದೆ. ಮಫ್ತಿ ಚಿತ್ರದ ಸಕ್ಸಸ್ನ ನಂತರ ಮುರಳಿ ಅಭಿನಯಿಸುತ್ತಿರುವ ಸಿನಿಮಾ ಇದು. ನಿರ್ದೇಶಕ ಚೇತನ್ ಕುಮಾರ್ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಭರಾಟೆ ಚಿತ್ರವನ್ನ ನಿರ್ಮಾಪಕ ಸುಪ್ರೀತ್ ನಿರ್ಮಾಣ ಮಾಡುತ್ತಿದ್ದಾರೆ. ಈಗಾಗಲೇ ಈ ಚಿತ್ರದ ಚಿತ್ರೀಕರಣ ಪ್ರಾರಂಭಿಸಿದ್ದು, ಕ್ಲೈಮ್ಯಾಕ್ಸ್ ದೃಶ್ಯದ ಚಿತ್ರೀಕರಣದಲ್ಲಿ ನಿರತವಾಗಿದೆ ಚಿತ್ರತಂಡ. ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ಚಿತ್ರೀಕರಣ ಮಾಡಿ ಮುಗಿಸಿ ಸದ್ಯ ಭರಾಟೆ ಟೀಮ್ ಬೆಂಗಳೂರಿನ ನೆಲಮಂಗಲದಲ್ಲಿ ಬೀಡು ಬಿಟ್ಟಿದೆ. ಚಿತ್ರದ ಅತಿ ದುಬಾರಿ ಮತ್ತು ರೋಚಕ ಫೈಟ್ ದೃಶ್ಯವನ್ನ ಸೆರೆ ಹಿಡಿಯುವಲ್ಲಿ ಚಿತ್ರತಂಡ ಬ್ಯುಸಿಯಾಗಿದೆ. ಈ ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ಒಂದಿಷ್ಟು ಮೇಕಿಂಗ್ ಫೋಟೋಗಳು ರಿಲೀಸ್ ಆಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಭರಾಟೆ ಚಿತ್ರದಲ್ಲಿ ಬರೋಬ್ಬರಿ 10 ಖ್ಯಾತ ಖಳನಟರು ಕಾಣಿಸಿಕೊಳ್ಳುತ್ತಿದ್ದಾರೆ ಅನ್ನೋದನ್ನ ಈಗಾಗಲೇ ಓದಿದ್ದೀರಿ. ಈಗ ಈ 10 ವಿಲನ್ಸ್ ಒಟ್ಟಿಗೆ ಒಂದೇ ಫ್ರೇಮ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಹೌದು, ಭರಾಟೆ ಕ್ಲೈಮ್ಯಾಕ್ಸ್ ನ ಅಖಾಡದಲ್ಲಿ ರವಿಶಂಕರ್, ಸಾಯಿಕುಮಾರ್, ಶರತ್ ಲೋಹಿತಾಶ್ವ, ಉಗ್ರಂ ಮಂಜು, ನೀನಾಸಂ ಅಶ್ವಥ್, ಮನಮೋಹನ್, ರಾಜು ವಾಡೆ, ಅವಿನಾಶ್ ಅಯ್ಯಪ್ಪ ಶರ್ಮಾ ಮತ್ತು ದೀಪಕ್ ಈ 10 ಖಳನಟರ ಕಾದಾಟದ ರೋಚಕ ಸನ್ನಿವೇಶವನ್ನ ಸೆರೆ ಹಿಡಿಯುತ್ತಿದೆ ಚಿತ್ರತಂಡ. ಈ 10 ಖಳನಟರ ಎದುರು ಶ್ರೀಮುರಳಿ ಫೈಟ್ ಮಾಡಲಿದ್ದಾರೆ. ಬೆಂಗಳೂರಿನ ನೆಲಮಂಗಲ ಬಳಿ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ನಡೆಯುತ್ತಿದೆ. ಪ್ರತಿಯೊಂದು ಚಿತ್ರದಲ್ಲಿಯೂ ಏನಾದ್ರೊಂದು ವಿಶೇಷತೆ ಮೂಲಕ ಪ್ರೇಕ್ಷಕರ ಗಮನ ಸೆಳೆಯುವ ನಟ ರವಿಶಂಕರ್. ಭರಾಟೆ ಚಿತ್ರದಲ್ಲಿಯೂ ವಿಭಿನ್ನ ಗೆಟಪ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಉದ್ದನೆಯ ಕೂದಲು ಮತ್ತು ಉದ್ದ ದಾಡಿ ಬಿಟ್ಟಿರುವ ರವಿಶಂಕರ್ ಲುಕ್ ಅಭಿಮಾನಿಗಳ ಮನ ಸೆಳೆಯುತ್ತಿದೆ. ಭರಾಟೆ ಚಿತ್ರದಲ್ಲಿಯೂ ರವಿಶಂಕರ್ ಆರ್ಭಟ ಜೋರಾಗಿಯೇ ಇರಲಿದ್ದು, ನಾಯಕನಿಗೆ ಸರಿಯಾಗಿ ಟಕ್ಕರ್ ಕೊಡಲಿದ್ದಾರೆ. ಒಂದೇ ಸಿನಿಮಾದಲ್ಲಿ 3 ಅಣ್ತಮ್ಮಂದಿರು ಒಟ್ಟಿಗೆ ಕಾಣಿಸಿಕೊಳ್ತಿರೋದು ಚಿತ್ರದ ಮತ್ತೊಂದು ವಿಶೇಷ. ಹೌದು, ಖ್ಯಾತ ನಟರಾದ ರವಿಶಂಕರ್, ಸಾಯಿಕುಮಾರ್ ಮತ್ತು ಅಯ್ಯಪ್ಪ ಶರ್ಮಾ ಒಂದೇ ಸಿನಿಮಾದಲ್ಲಿ, ಅದು ಒಂದೇ ಫ್ರೇಮ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಈ ದೃಶ್ಯ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದ್ದು, ಮೂವರನ್ನ ಒಟ್ಟಿಗೆ ನೋಡಿ ಸಂಭ್ರಮಿಸುವ ಕ್ಷಣಕ್ಕಾಗಿ ಕಾಯುತ್ತಿದ್ದಾರೆ. ಅದ್ದೂರಿ ಕ್ಲೈಮ್ಯಾಕ್ಸ್ ನಲ್ಲಿ ಬರೋಬ್ಬರಿ 80 ಜನ ಬಾಡಿ ಬಿಲ್ಡರ್ಸ್ ಮತ್ತು 400 ಜನ ಜೂನಿಯರ್ ಆರ್ಟಿಸ್ಟ್ ಒಟ್ಟಿಗೆ ಕಾಣಿಸಿಕೊಳ್ತಿರೋದು ಮತ್ತೊಂದು ವಿಶೇಷ. ಸುಮಾರು 60 ಲಕ್ಷ ವೆಚ್ಚದಲ್ಲಿ ಈ ಫೈಟ್ ಸೀನ್ ನಿರ್ಮಾಣವಾಗ್ತಿದೆ. ಈ ಅದ್ದೂರಿ ಆಕ್ಷನ್ ದೃಶ್ಯದ ನಿರ್ದೇಶನದ ಹೊಣೆಯನ್ನ ರವಿವರ್ಮಾ ವಹಿಸಿಕೊಂಡಿದ್ದಾರೆ. ಈ 10 ಖಳನಟರನ್ನ ಒಟ್ಟಿಗೆ ಒಂದೇ ಫ್ರೇಮ್ ನಲ್ಲಿ ಕರೆತರುವ ಸಾಹಸ ದೃಶ್ಯವನ್ನ ನಿರ್ದೇಶನ ಮಾಡುವ ಕ್ಷಣ ರವಿವರ್ಮಾ ಅವರಿಗೆ ಲಭಿಸಿದೆ.